ನಿಮ್ಮ ದೇಹದಲ್ಲಿರುವ ಅತ್ಯಂತ ದುಬಾರಿ ಆರ್ಗನ್ ಯಾವುದು ಗೊತ್ತಾ? ಹೃದಯವಲ್ಲ, ಮೆದುಳು. ಯಾಕಂದ್ರೆ ಹೃದಯ ದೇಹವನ್ನ ಒದಗಿಸುತ್ತೆ, ಆದರೆ ಮೆದುಳು ಜೀವನವನ್ನ ನಡೆಸುತ್ತೆ. ಅದೇ ರೀತಿ ಹಣ ಬಿಸ್ನೆಸ್ಗಳನ್ನ ನಡೆಸೋದಿಲ್ಲ, ಸರಿಯಾದ ನಿರ್ಧಾರಗಳೇ ಬಿಸ್ನೆಸ್ಗಳನ್ನ ಮುನ್ನಡೆಸುತ್ತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ಜಸ್ಟ್ ಇಮ್ಯಾಜಿನ್, ನಮ್ಮ ಮೆದುಳಲ್ಲಿ ಸುಮಾರು 86 ಬಿಲಿಯನ್ ನ್ಯೂರಾನ್ಗಳು ಇರುತ್ತೆ. ಪ್ರತಿ ಸೆಕೆಂಡ್ ಲಕ್ಷಾಂತರ ಮಾಹಿತಿಯನ್ನ ಪ್ರೋಸೆಸ್ ಮಾಡ್ತಾ ಇರುತ್ತೆ. ಯಾವುದು ಒಳ್ಳೆಯದು, ಯಾವುದು ಅಪಾಯ, ಯಾವುದನ್ನ ತಕ್ಷಣ ಮಾಡಬೇಕು, ಯಾವುದನ್ನ ನಂತರ ಮಾಡಬೇಕು, ಎಲ್ಲವನ್ನ ವಿಶ್ಲೇಷಿಸಿ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತೆ. ಅದಕ್ಕಾಗಿಯೇ ಮೆದುಳು ನಮ್ಮ ದೇಹಕ್ಕೆ ಸಿಇಒ. ಅದೇ ರೀತಿ ಒಂದು ಕಂಪನಿಯ ಸಿಇಒ ಕೂಡ ಇರಬೇಕು. ಪ್ರತಿ ಮಾತಿಗೂ ಎಮೋಷನಲ್ ಆಗಬಾರ್ದು, ಪ್ರತಿ ಸಮಸ್ಯೆಗೂ ಪ್ಯಾನಿಕ್ ಆಗಬಾರ್ದು, ಪ್ರತಿ ಟೀಕೆಗೂ ರಿಯಾಕ್ಟ್ ಮಾಡಬಾರ್ದು. ಡೇಟಾ ನೋಡಬೇಕು, ಮಾರ್ಕೆಟ್ ನೋಡಬೇಕು, ಟೀಮ್ನ ಮಾತು ಕೇಳಬೇಕು, ಆ ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಬೇಕು. ಯಾಕಂದ್ರೆ ಎಮೋಷನ್ ಇಂದ ತೆಗೆದುಕೊಂಡ ನಿರ್ಧಾರ ಆ ದಿನಕ್ಕೆ ಮಾತ್ರ ಸಂತೋಷ ಕೊಡುತ್ತೆ, ಆದ್ರೆ ಯೋಚನೆ ಮಾಡಿ ತೆಗೆದುಕೊಂಡ ನಿರ್ಧಾರ ವರ್ಷಗಳ ಕಾಲ ಯಶಸ್ಸನ್ನು ನೀಡುತ್ತೆ. ಬಹಳಷ್ಟು ಬಿಸ್ನೆಸ್ ಓನರ್ ಮಾಡುವ ದೊಡ್ಡ ತಪ್ಪು ಇದೆ. ಕಸ್ಟಮರ್ ನೆಗೆಟಿವ್ ಕಾಮೆಂಟ್ ಹಾಕಿದ್ರೆ ತಕ್ಷಣ ಕೋಪ, ಒಬ್ಬ ಎಂಪ್ಲಾಯಿ ಕೆಲಸ ಬಿಟ್ಟು ಹೋದ್ರೆ ತಕ್ಷಣ ಟೆನ್ಷನ್, ಒಂದು ತಿಂಗಳ ಸೇಲ್ಸ್ ಕಡಿಮೆ ಆದ್ರೆ ತಕ್ಷಣ ನಿರಾಸೆ. ಆದರೆ ಮೆದುಳು ನಮಗೆ ಒಂದು ದೊಡ್ಡ ಪಾಠವನ್ನ ಹೇಳುತ್ತೆ. ಮೊದಲು ಯೋಚನೆ ಮಾಡು, ನಂತರ ರಿಯಾಕ್ಟ್ ಮಾಡು ಅಂತ. ಮೆದುಳು ಯಾವಾಗಲೂ ಹೃದಯವನ್ನ ಫಾಲೋ ಮಾಡೋದಿಲ್ಲ, ಅದು ಸತ್ಯಗಳನ್ನ ಫಾಲೋ ಮಾಡುತ್ತೆ. ಬಿಸ್ನೆಸ್ ನಲ್ಲೂ ಕೂಡ ಹಾಗೆ. ಫೀಲಿಂಗ್ಸ್ಗಿಂತ ಫ್ಯಾಕ್ಟ್ ಮುಖ್ಯ, ಅಭಿಪ್ರಾಯಗಳಿಗಿಂತ ಡೇಟಾ ಮುಖ್ಯ, ಭಯಕ್ಕಿಂತ ವಿಶ್ಲೇಷಣೆ ಮುಖ್ಯ. ಇನ್ನೊಂದು ಪ್ರಮುಖ ವಿಚಾರ, ನಮ್ಮ ಮೆದುಳು ಪ್ರತಿದಿನ ಹೊಸ ವಿಚಾರಗಳನ್ನ ಕಲಿಯುತ್ತೆ, ಹೊಸ ಕನೆಕ್ಷನ್ಗಳನ್ನ ರೂಪಿಸುತ್ತೆ, ಹೊಸ ಪರಿಸ್ಥಿತಿಗೆ ಅಡ್ಜಸ್ಟ್ ಆಗುತ್ತೆ. ಅದಕ್ಕಾಗಿ ಅದು ನಮ್ಮನ್ನ ಮುಂದೆ ತೆಗೆದುಕೊಂಡು ಹೋಗುತ್ತೆ. ಒಬ್ಬ ಬಿಸ್ನೆಸ್ ಮ್ಯಾನ್ ಕೂಡ ಹಾಗೇ ಇರಬೇಕು. ನೆನ್ನೆಯ ಯಶಸ್ಸಿನ ಮೇಲೆ ಹೆಮ್ಮೆ ಪಡಬಾರದು, ನಾಳೆಯ ಮಾರ್ಕೆಟ್ಗಾಗಿ ಇವತ್ತೇ ಕಲಿಬೇಕು, ಅಪ್ಡೇಟ್ ಆಗಬೇಕು, ಬದಲಾಗಬೇಕು, ಬೆಳಿಬೇಕು. ನೆನ್ಪಲ್ಲಿಟ್ಕೊಳ್ಳಿ, ಹೃದಯ ನಮಗೆ ಧೈರ್ಯವನ್ನ ನೀಡುತ್ತೆ, ಆದರೆ ಮೆದುಳು ನಿಮ್ಮ ದಿಕ್ಕನ್ನ ತೋರಿಸುತ್ತೆ. ಧೈರ್ಯ ಮಾತ್ರ ಇದ್ರೆ ನೀವು ವೇಗವಾಗಿ ಓಡಬಹುದು, ದಿಕ್ಕು ಸ್ಪಷ್ಟವಾಗಿದ್ರೆ ನಿಮ್ಮ ಸರಿಯಾದ ಗುರಿ ತಲುಪ್ತೀರಿ. ನೀವೇನ್ ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.